ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಏನಿದು ಅನ್ನ ಹಾರಿಸ್ಕೊಂಡು ವಿಡಿಯೋ ಮಾಡಿದ್ದಾಳೆ ಅಂತ ಅಂದ್ಕೊತಿದ್ದೀರಾ? ಇದು ಟೋನಿಗೆ ಬ್ರೂನೋಗೆ ಅಂತ ಅನ್ನ ಹಾರಿಸ್ತಾ ಇದ್ದೀನಿ. ಇನ್ನು ವಿಡಿಯೋದಲ್ಲಿ ಬಂದರೆ ಈ ವಿಡಿಯೋ ಬಂದು 4 ಡೇಸ್ ಬ್ಯಾಕ್ ತೆಗ್ದಿರೋ ವಿಡಿಯೋ ಅಂತಂದರೆ ಅವಾಗ ಶೂಟ್ ಮಾಡಿರೋದು. ಅಕ್ಕ ಮಾವ ಬಂದಿದ್ದರು ಜಾತ್ರೆಗೆ. ಯಾವಾಗೂ ಬಂದು ಮಾರಮ್ಮನಿಗೆ ದೀಪಗಳು ಬೆಳ್ಕೊಂಡು ಹೋಗ್ತಾಯಿದ್ರು. ಆದರೆ ಈ ಸಲ ಅವರು ಬರೋಕ್ಕಾಗಿರಲಿಲ್ಲ, ಏನೋ ಮಂತ್ಲಿ ಪ್ರಾಬ್ಲಮ್ ಅಂತ ಹೇಳಿ ಅವಾಗ ಬಂದಿರಲಿಲ್ಲ. ಈಗ ಬಂದಿದ್ದಾರೆ. ಇನ್ನು ಅವರು ಯಾವಾಗೂ ದೀಪ ಬೆಳ್ಕೊಂಡು ಹೋಗ್ತಿದ್ರಲ್ಲ ಅಂತ ಹೇಳಿ ನಾನು ಎಲ್ಲ ತಗೊಂಬಂದ್ಬಿಡಿ, ಇಲ್ಲೇ ಮಾಡಿಕೊಂಡು ಬೆಳ್ಕೊಂಡು ಹೋಗ್ಬೋದು, ಅಲ್ಲಿಂದನೇ ಮಾಡ್ಕೊಂಡು ಬಂದರೆ ಚೆನ್ನಾಗಿರೋದಿಲ್ಲ ದೀಪಗಳು ಅಂತ ಹೇಳಂದೆ. ಒಂದಕ್ಕೊಂದು ಅಂಟ್ಕೊಂಡು ಇನ್ನು ಮೆತ್ತಗಾಗೋಗಿ ಮುರಿದೋಗಿರುತ್ತಲ್ವ ಅಂತ ಬರೀ ಅಕ್ಕಿ ಮಾತ್ರ ತಗೊಂಬನ್ನಿ, ಇನ್ನೆಲ್ಲ ಇಲ್ಲಿರೋದೇ ಹಾಕ್ತೀನಿ ಅಂತಂದರೆ ನಮ್ಮ ಅಕ್ಕ ಅದಕ್ಕೆ ಬೇಕಾಗಿರೋದು ಏನೇನು ಎಲ್ಲನೂ ಅವರೇ ತೊಗೊಂಬಂದ್ಬಿಟ್ಟಿದ್ರು. ನೋಡಿ, ಕಡಲೆ ಬೀಜ, ಯಾಲಕ್ಕಿ ಎಲ್ಲ ತೊಗೊಂಬಂದಿದ್ದಾರೆ, ಬೆಲ್ಲ ಸಮೇತ. ಇನ್ನು ಅಕ್ಕಿನ ನೆನೆಸಿದ್ರೆ ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಬಂದು ನೆನೆಯಕ್ಕೆ ಹಾಕಿದ್ರು. ಅದನ್ನ ಇಲ್ಲೇ ಫ್ಯಾನ್ ಕೆಳಗಡೆ ಯಾವಾಗೂ ನಾನು ಹಾಕ್ತಾ ಇದ್ದಿದ್ದು. ನೋಡಿ, ನಮ್ಮ ಅಕ್ಕ ಐಡಿಯಾ ಚೆನ್ನಾಗಿದೆ. ಮೇಲೆ ತೊಗೊಂಡೋಗಿ ಒಂದು 5 ನಿಮಿಷ, ಇವಾಗಿರೋ ಬಿಸಿಲಿಗೆ ಅಂತಂದರೆ ಒಂದು 5-10 ನಿಮಿಷ ಅಲ್ಲೇ ಹಾರಾಕಿದ್ದೀರಿ ಅಂತಂದರೆ ಅಕ್ಕಿ ನಮಗೆ ಹಿಟ್ಟಿಗೆ ಹೇಗೆ ಬೇಕೋ ಹಾಗೆ ಹಾರೋಗುತ್ತೆ ಅಂತ ಹೇಳಿ ಮೇಲೆ ತೊಗೊಂಬಂದರು. ಒಂದು 10 ನಿಮಿಷ ತಾನೇ ನಾನು ಕೂದಲು ಆರಿಸ್ಕೊಳ್ಳೋದ್ರೊಳಗಡೆ ಹಾರೋಗುತ್ತೆ ಅಂತ. ಇನ್ನು ಒಗ್ದಿರೋ ಚಾಪೆನೇ ಇದು. ಆ ಚಾಪೆ ಮೇಲೆ ಒಂದು ಓಂ ಶಕ್ತಿದು ಟವಲ್ ಇತ್ತು, ಆ ಟವಲ್ ಹಾಕಿ ಅದ್ರ ಮೇಲೇ ಅಕ್ಕಿ ಹಾರಾಕ್ಬಿಟ್ರಿ. 5-10 ನಿಮಿಷದಲ್ಲೇ ನೀಟಾಗಿ ಹಾರೋಗ್ಬಿಡ್ತು. ನಾವು ಮೇಲಕ್ಕೆ ಬರ್ತಿರೋ ಇಲ್ಲೋ ಟೋನಿನೂ ಮೇಲೆ ಬಂದುಬಿಡ್ತಾನೆ. ಮೇಲೆ ಬರೋದಕ್ಕೆ ಅವ್ನಿಗೆ ಸಖತ್ ಇಷ್ಟ. ಆದರೆ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಡೇ ಟೈಮಲ್ಲಿ ಆದಷ್ಟು ಕಡಿಮೆ ಮಾಡ್ತೀನಿ. ಮೇಲೆ ಬರೋದು ನಾವು ಕಡಿಮೆನೇ. ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು ಅಂತಂದಾಗ ಬರ್ತೀನಿ ಅಷ್ಟೇ. ಆ ವಾಷಿಂಗ್ ಮಿಷಿನ್ ಬಟ್ಟೆಗೆ ಹಾಕಿದ್ರೂ ಮೇಲೆ ಸಖತ್ ಬಿಸಿಲು ಅಂತ ಹೇಳಿ ನಾನು ಇಲ್ಲೇ ಹಾರಾಕ್ಕೊಂಡ್ಬಿಡ್ತೀನಿ, ಅಂದರೆ ಬಾಲ್ಕನಿಯಲ್ಲೇ ಹಾರಾಕ್ಬಿಡ್ತೀನಿ. ಆಲ್ಮೋಸ್ಟ್ ವಾಷಿಂಗ್ ಮಿಷಿನಲ್ಲೇ ಸ್ವಲ್ಪ ಹಾರೋಗಿರುತ್ತಲ್ವ, ಅದಕ್ಕಾಗಿ ಕಡಲೆ ಬೀಜನ ಈ ರೀತಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಿದ್ದೆ. ಹಳ್ಳಿ ಕಡೆ ಅಂತಂದರೆ ಈ ತಂಬಿಟ್ಟು ಸಖತ್ತಾಗಿ ಮಾಡ್ತಿರ್ತಾರೆ. ನಮ್ಮ ಕಡೆ ಅಷ್ಟೊಂದು ಚೆನ್ನಾಗಿ ಮಾಡೋದಿಲ್ಲ. ಅಂತಂದರೆ ತಂಬಿಟ್ಟು ಹೇಗೆ ಬೇಕೋ ಹಾಗೆ ಮಾಡ್ಕೊತೀರಿ, ನಮಗೆ ಬೇಕಾಗಿದ್ದು ಹಾಕ್ಕೊಬೋದು. ಹಳ್ಳಿ ಕಡೆ ಅಂತಂದರೆ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಎಳ್ಳು ಇನ್ನೂ ಏನೇನೋ ಹಾಕ್ತಿದ್ದಾರೆ ನಮ್ಮ ಅಕ್ಕ. ಆದರೆ ಮಾಡಿದ್ದೆಲ್ಲ ಆದಮೇಲೆ ತಿನ್ನೋಡಿದ್ರೆ ಅಂತೂ ತುಂಬ ಚೆನ್ನಾಗಿತ್ತು. ಬೆಳ್ಕೊಂಡು ಬಂದಮೇಲೆ ಸ್ವಲ್ಪ ಪ್ರಸಾದಕ್ಕೆ ಅಂತ ತಿಂದ್ರಲ್ವ, ಸಖತ್ತಾಗಿ ಬಂದಿತ್ತು. ಆದರೆ ಕಡಿಮೆ ಮಾಡ್ತಿರೋದು, ಬರೀ 2 ದೀಪ ಮಾತ್ರ ಮಾಡ್ತಿರೋದು, ಮಾರಮ್ಮನಿಗೆ ಮಾತ್ರನೇ. ಹೀಗೆ ನೋಡಿ ಎಲ್ಲ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡ್ರು. ನಮ್ಮ ಕಡೆ ಆದರೆ ಹಾಗಾಗೆ ಬೇಕಂದರೆ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊತಾರೆ. ಇದು ಕಜ್ಜಾಯ ಮಾಡ್ತೀರಲ್ವ, ಕಜ್ಜಾಯಕ್ಕಾದರೆ ಎಳ್ಳು ಇವೆಲ್ಲ ಹಾಕ್ತೀರಿ. ಇಲ್ಲಿ ಅಂತಂದರೆ ತಂಬಿಟ್ಟಿಗೂ ಹಾಕ್ತಾಯಿದ್ದಾರೆ. ನೋಡಿ, ನಮ್ಮ ಅಕ್ಕ ಪಾಕನೂ ಚೆನ್ನಾಗಿ ತೆಗೆದ್ರು. ಬೆಲ್ಲ ಎಷ್ಟು ತೊಗೊಂಡಿದ್ದಾರೆ ಏನು ಅಂತಂದರೆ ಎಲ್ಲ ಅಂಜಾದ್ಮೇಲೆ ತೊಗೊಂಬಂದೆ ಅಷ್ಟೇ. ನಾನು ಇಷ್ಟಿಷ್ಟೇ ಅಂತ ಹೇಳಿ ನೋಡ್ಕೊಂಡಿಲ್ಲ ಅಂತಂದರು. ಆದರೂ ಕರೆಕ್ಟಾಗಿ ತೊಗೊಂಬಂದಿದ್ದಾರೆ. ಅವ್ರಿಗೆ ಮಾಡಿ ಮಾಡಿ ಅಭ್ಯಾಸ ಅಂತ ಅಂದ್ಕೊತೀನಿ. ಅಂದರೆ ಊರಲ್ಲಿ ಆಗಾಗ ಮಾಡ್ತಿರ್ತಾರೆ, 2-3 ತಿಂಗಳಿಗೆಲ್ಲನೂ ಒಂದೊಂದು ದೇವ್ರುಗಳಿಗೆ ಬೆಳ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಊರ ಹಬ್ಬ ದಿವಸ ಮಾತ್ರ ಎಲ್ಲರೂ ಕರೆದು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ. ಈಗ ನೋಡಿ, ತಂಬಿಟ್ಟಂತೂ ತುಂಬ ಮೆತ್ತಗೆ ಚೆನ್ನಾಗಿ ಬಂದಿತ್ತು. ನಾನು ಇಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಅಂತ ಅಂದ್ಕೊಂಡೆ. ಎಷ್ಟು ಹಾಕಿದೆಯಾ ಏನು ಅಂತ ಹೇಳು ಅಂತಂದರೆ, ಇಲ್ಲ ಒಂದು ಅಂಜಾದ್ಮೇಲೆ ಮಾಡ್ತೀನಿ ಯಾವಾಗೂ ನಾನು ಅಂತ ಹೇಳ್ತಿದ್ರು. ಸರಿ, 1 ಸಲ 2 ಸಲ ಮಾಡಿಕೊಂಡ್ರೆ ನಾವು ನೀಟಾಗಿ ಮಾಡ್ಬೋದು ಅಂತ ಹೇಳಿ ಎಲ್ಲ ನೋಡ್ಕೊತಿದ್ದೆ. ನೋಡಿ, ಪಾಕ ಬರೋದು ಮಾತ್ರ ಹೇಗೆ ಏನು ಅಂತ ಗೊತ್ತಾಗುತ್ತೆ. ಬಟ್ ಈ ಪೌಡ್ರುಗಳು ಎಲ್ಲ ಹಾಕಿರೋದಕ್ಕೇನೋ ಸಖತ್ತಾಗಿತ್ತು ತಂಬಿಟ್ಟು ಮಾತ್ರ. ಈಗ ನೋಡಿ, ಪಾಕ ಈ ರೀತಿ ಬರಬೇಕು. ನಾವು ಒಂದು ಪ್ಲೇಟ್ಗೆ ನೀರು ಹಾಕಿಬಿಟ್ಟು ಈ ರೀತಿ ಪಾಕನ ತೆಗೆದು ಅದಕ್ಕೆ ಹಾಕಿದ್ರೆ ಉಂಟೆಗೆ ಬಂತು ಅಂತಂದರೆ ನಮಗೆ ತಂಬಿಟ್ಟಿಗೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ನಾವು ಆಗಲೇ ಪೌಡ್ರ್ ಮಾಡ್ಕೊಂಡಿದ್ರಲ್ವ, ಅದೆಲ್ಲ ಅಕ್ಕಿ ಹಿಟ್ಟಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ರಿ. ಅದನ್ನು ಈಗ ಈ ಪಾಕದಲ್ಲಿ ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಪಾಕನೂ ಅಷ್ಟೇ ಚೆನ್ನಾಗಿ ಬಂದಿತ್ತು, ತಂಬಿಟ್ಟು ಅಷ್ಟೇ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು. ಇವರು ನೆನ್ನೆನೇ ಬಂದರು, ಬೆಳಗ್ಗೆ ಮಾಡಿಬಿಟ್ಟು ಸಂಜೆ ಒಳಗಡೆ ಊರಿಗೆ ಹೋಗಬೇಕು ಅಂತ ಹೇಳಿ. ಇನ್ನು ಬರೋದ್ರೊಳಗಡೆ ಇವರು ಮಧ್ಯಾಹ್ನದ ಮೇಲೆ ಆಗಿತ್ತು. ಇನ್ನು ಅಕ್ಕಿ ನೆನೆಸ್ಕೊಂಡು ತಂಬಿಟ್ಟು ಮಾಡಿ ಬೆಳ್ಕೊಂಡು ಬರೋದ್ರೊಳಗಡೆ ಟೈಮ್ ಆಗೋಗುತ್ತೆ. ಬೇಡ, ಬೆಳಗ್ಗೆನೇ ಹೋಗಿ ಮಾಡಿಕೊಂಡು ನಾವು ಬೆಳ್ಕೊಂಡು ಬಂದುಬಿಡೋಣ ಅಂತ ಹೇಳಿ ನಾನೇ ನಿಲ್ಲಿಸ್ಕೊಂಬಿಟ್ಟೆ. ಇನ್ನು ನೋಡಿ, ಈಗ ತಂಬಿಟ್ಟು ಎಲ್ಲ ಮಾಡಿದ್ರಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ದೀಪಗಳಿಗೂ ನೋಡಿ 10-15 ನಿಮಿಷದಲ್ಲೇ ರೆಡಿ ಆಗೋಗ್ಬಿಡ್ತು. ಇನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಮಾನು ಏನೇನು ಬೇಕೋ ಎಲ್ಲ ತೆಕ್ಕೊಂಡು ಹಾಗೆ ದೇವಸ್ಥಾನಕ್ಕೂ ಬಂದುಬಿಟ್ರಿ. ತುಂಬ ಕಡೆಯಿಂದ ಸುತ್ತಮುತ್ತಲ ಹಳ್ಳಿಯವರೆಲ್ಲನೂ ಜಾಸ್ತಿ ಹರಕೆ ಮಾಡಿಕೊಂಡು, ಇಲ್ಲಂತಾನೆ ಅಲ್ಲ ಎಲ್ಲೆಲ್ಲಿಂದನೂ ಹರಕೆ ಮಾಡಿಕೊಂಡು ಬಂದು ಮಾರಮ್ಮನಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಮ್ಮನ ನಂಬಿದ್ರೆ ಅಂತೂ ಮಾರಮ್ಮ ಕೈ ಬಿಡೋದಿಲ್ಲ.
ನಮ್ಮ ಅಕ್ಕನೂ ಅಷ್ಟೇ ಮಾವಾಗ ಹುಷಾರಿಲ್ದಿರ ಇದ್ದಾಗ ಹರಕೆ ಮಾಡ್ಕೊಂಡಿರೋದು. ಅವಾಗಿಂದನೂ ವರ್ಷವೂ ಬಂದು ಈ ರೀತಿ ದೀಪಗಳು ಮಾಡಿ ಬೆಳ್ಕೊಂಡು ಹೋಗ್ತಾರೆ. ಅವರು ಇನ್ನೂ ಏನೇನೋ ಅವ್ರಿಗೂ ಒಳ್ಳೇದಾಗಿದೆಯಂತೆ, ಜಾಸ್ತಿ ನಂಬ್ತಾರೆ ನಮ್ಮ ಅಕ್ಕನೂ ದೇವ್ರನ್ನ. ಇನ್ನೆಲ್ಲ ರೆಡಿ ಮಾಡ್ಕೊತಿದ್ರಿ, ತುಪ್ಪದಲ್ಲಿ ಅಂಟಿಸ್ತೀನಿ ಅಂತಂದರು. ಅದಕ್ಕೆ ಅಂಗಡಿಯಲ್ಲೇ ತುಪ್ಪ ತರಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ರಿ. ಅದರಲ್ಲೂ ಇವತ್ತು ಅಭಿಷೇಕ ಮಾಡಿಸ್ತಿದ್ದಾರೆ. ಅಂತಂದರೆ ದಿನ ಅಭಿಷೇಕ ಇರುತ್ತೆ ಅಮ್ಮನಿಗೆ, ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ಸ್ಗೆ ಅಭಿಷೇಕ ಮಾಡಿಸ್ತಿರ್ತಾರೆ. 1 ಅವರ್ ಹಾಫ್ ಆನ್ ಅವರ್ ಅಷ್ಟು ಜನಗಳಿಗೆ ಬಂದರೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಬಿಡ್ತಾರೆ ಅಮ್ಮ ಹತ್ರ. ಆದರೆ ಇವತ್ತು ನಾವು ಅಭಿಷೇಕ ಟೈಮಿಗೆ ಬಂದ್ರಿ, ಇನ್ನು 2-3 ಅವರ್ ಆಗೋಗುತ್ತೆ ಅಭಿಷೇಕ ಎಲ್ಲ ಮುಗಿಯೋದ್ರೊಳಗಡೆ ಅಂತ ಹೇಳಿ ಇನ್ನೊಂದು ಮಾರಮ್ಮನ ಇಟ್ಟಿದ್ದಾರೆ. ಆ ಮಾರಮ್ಮನ ಹತ್ರನೇ ಪೂಜೆ ಬೆಳ್ಕೊತಾ ಇದ್ದೀರಿ. ಪೂಜೆ ಮಾಡಿಬಿಟ್ಟು ನೋಡಿ, ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರಿ. ಒಂದು ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕುತ್ಕೊಂಡಿದ್ರಿ. ನೋಡಿ, ಅಭಿಷೇಕಕ್ಕೂ ರೆಡಿ ಆಗ್ತಿತ್ತು, ಇರ್ಬೋದಿತ್ತು. ಇನ್ನು ಮನೆಯಲ್ಲಿ ಅಡುಗೆ ಮಾಡಿರಲಿಲ್ಲ, ಇವ್ರು ಬೇರೆ ಟಿಫನ್ನು ತಿಂದಿರಲಿಲ್ಲ ಅಂತ. ಇನ್ನು ಪೂಜೆ ಮುಗಿಸ್ಕೊಂಡು ನಾವು ಬೆಳ್ಕೊಂಡು ಮನೆಗೆ ಬಂದುಬಿಟ್ರಿ. ಇನ್ನಿದು ನನ್ನ ಮಗಳದು ಬರ್ಡೇ ವಿಡಿಯೋ, ಚಿಕ್ಕದಾಗಿ ಒಂದು ಕ್ಲಿಪ್ ತೆಗೆದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಲಾಂಗ್ ವಿಡಿಯೋದಲ್ಲಿ ಅಂತ ಚಿಕ್ಕದಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು. ಅವತ್ತು ಮಾಡೋ ಐಡಿಯಾನೂ ಇರಲಿಲ್ಲ. ನನ್ನ ಮಗ ಸಡನ್ನಕ್ಕೆ ಅವ್ರ ತಂಗಿಗೆ ಸರ್ಪ್ರೈಸ್ ಕೊಟ್ಟ. ಇನ್ನು ನಮ್ಮ ಮನೆಯವರು ಅಷ್ಟೊತ್ತಿಗೆ ಡ್ಯೂಟಿಗೆ ಹೊಟ್ಟೋಗಿದ್ರು. ಅದಕ್ಕಾಗಿ ನಮ್ಮ ಮನೆಯವ್ರು ಅವತ್ತೂ ಇರಲಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್.